ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾವು ಬಂದು ನಮ್ಮ ಇನ್ವರ್ಟರ್ದು ಡಿಸೈನ್ ಮಾಡೋಣ, ಸ್ಕಿಮ್ಯಾಟಿಕ್ ಮಾಡೋಣ, ಮತ್ತೆ ನಮ್ಮ ಡಿ ಸಿ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಅನಲೈಸ್ ಮಾಡೋಣ. ಸರಿನಾ? ಅದಕ್ಕೆ ನಾನು ಫಸ್ಟ್ ಒಂಚೂರು ಥಿಯರಿ ಇರಲಿ ಅಂತ ಗುರು. ಅಂದರೆ ಒಂದು ಥಿಯರಿ ಇದ್ದಾಗ ನಿಮಗೆ ಇನ್ನೂ ಕ್ಲಾರಿಟಿ ಸಿಗತ್ತೆ ಅಂತ ಅಷ್ಟೇ. ಜೊತೆಗೆ ಒಂದು ಸ್ವಲ್ಪ ಹೊತ್ತಷ್ಟೇ, ನಾನು ಥಿಯರಿನ ಏನು ಜಾಸ್ತಿ ಹೊತ್ತು ಮಾಡಲ್ಲ. ಸರಿನಾ? ಓಕೆ ಓಕೆ ಡನ್. ಈಗ ನಾವು ಮಾಡ್ತಿರೋದೇನು ಗುರು, ಸಿಮೋಸ್ ಇನ್ವರ್ಟರ್ ಡಿಸೈನ್ನ ಮಾಡ್ತಿದ್ದೀವಿ. ಇದ್ರ ಬಗ್ಗೆ ನಾನು ಏನೇನು ಬೇಕು ಅದನ್ನ ಮಾತ್ರ ಇಲ್ಲಿ ಬರೀತೀನಿ. ಯಾಕಪ್ಪ ಅಂದರೆ ಒಂದು ಹೇಳ್ಕೊಡುವಾಗ ಅದೊಂಥರ ಈಸಿ ಆಗತ್ತೆ ಅಂತ ಅಷ್ಟೇ ಗುರು. ನಿಮ್ಗೆ ಸಿಮೋಸ್ ಇನ್ವರ್ಟರ್ ಡಿಸೈನ್ ಗೊತ್ತು ಗುರು, ಡೈರೆಕ್ಟಾಗೆ ಬರುತ್ತೆ. ಇದು ಸಬ್ಸ್ಟ್ರೇಟು, ಇದು ವಿ ಡಿ ಡಿಗೆ ಹೋಗುತ್ತೆ. ಇದು ವಿ ಡಿ ಡಿ, ಓಕೆನಾ? ಇದು ಡೈರೆಕ್ಟ್ ಗ್ರೌಂಡ್ಗೆ ಹೋಗುತ್ತೆ. ಇದು ಬಂದು ಗ್ರೌಂಡು ಜಿ ಎನ್ ಡಿ. ಈ ಕಡೆ ಇದು ವಿ ಔಟು, ಹಿಂಗೊಂದು ಹಿಂಗೊಂದು, ಇದೊಂದು ಗೇಟು, ಇದೊಂದು ಗೇಟು. ಈ ಕಡೆ ವಿನೋ. ಸರಿನಾ? ಇದು ಬಂದು ಸಬ್ಸ್ಟ್ರೇಟು, ಇದೊಂದು ಸಬ್ಸ್ಟ್ರೇಟು, ಇದು ಸೋರ್ಸು, ಇದು ಸೋರ್ಸು, ಇದೊಂದು ಡ್ರೈನು, ಇದೊಂದು ಡ್ರೈನು. ವಿ ಇನ್ ಏನಾದರೂ ಎ ಆಗಿದ್ರೆ ವಿ ಔಟು ಎ ಬಾರ್ ಆಗಿರುತ್ತೆ. ನಾವು ಸಿಂಪಲ್ ಆಗಿ ಇನ್ಪುಟ್ನ ಬಂದು ಎ ಇಂದ ರೆಪ್ರೆಸೆಂಟ್ ಮಾಡೋಣ. ಅದೇ ಔಟ್ಪುಟ್ನ ಬಂದು ವೈ ಇಂದ ರೆಪ್ರೆಸೆಂಟ್ ಮಾಡೋಣ. ವೈ ಇಸ್ ಈಕ್ವಲ್ ಟು ಎ ಬಾರ್, ಓಕೆನಾ? ಈಗ ಈ ಕಡೆ ಒಂದು ಟ್ರುತ್ ಟೇಬಲ್ನ ಹಾಕ್ಬಿಡು ಮಗುರು. ಸರಿನಾ? ವೆರಿಫೈ ಮಾಡ್ಬೇಕಲ್ಲಪ್ಪ ನಾವು ಮಾಡಿರೋದು ಕರೆಕ್ಟಾ ತಪ್ಪಾ ಅಂತ ಎಲ್ಲ ಔಟ್ಪುಟ್ ಬಂದಮೇಲೆ. ಟ್ರುತ್ ಟೇಬಲ್ಲು, ಓಕೆನಾ? ಓಕೆ ಓಕೆ ಓಕೆ. ಇದು ಎ, ಇದು ವೈ ಇಸ್ ಈಕ್ವಲ್ ಟು ಎ ಬಾರು. ಇದು ಎ 0 ಆದರೆ ವೈ 1, ಎ 1 ಆದರೆ ವೈ 0. ಇದಿಷ್ಟು ಸಿಂಪಲ್ ಥಿಯರಿ. ನಮ್ಗೆ ಏನೇನು ಬೇಕು ನಾನು ಅಷ್ಟೊಂದು ಸಿಂಪಲ್ ಆಗಿ ಬರ್ತಿದ್ದೀನಿ. ನಾವು ಇದನ್ನೇ ಅಲ್ಲಿ ಸ್ಕಿಮ್ಯಾಟಿಕಲ್ ಡಿಸೈನ್ ಮಾಡಬೇಕು. ಈ ಔಟ್ಪುಟ್ ಬರತ್ತಾ ಗುರು, ಅದನ್ನ ಚೆಕ್ ಮಾಡಬೇಕು. ಈಗ ಬನ್ನಿ ನಮ್ಮ ಕೇಡೆನ್ಸಿಗೆ ಹೋಗಮ್ಮ. ಫಸ್ಟು ನೀವು ಇಲ್ಲಿ ಬಂದು ಟರ್ಮಿನಲ್ ಮೇಲೆ ಕ್ಲಿಕ್ನ ಮಾಡಿ, ಆಯ್ತಾ? ಟರ್ಮಿನಲ್ ಮೇಲೆ ಕ್ಲಿಕ್ ಮಾಡಿ ವರ್ಚಿಯೋಸೋ ಆ್ಯಂಡ್ ಈ ಒಂದನ್ನ ನೀವು ಬರೀಬೇಕಾಗತ್ತೆ. VIRTUOSO ಮತ್ತು ಆ್ಯಂಡ್ ಸಿಂಬಲ್ನ ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ ಎಂಟರ್ ಮೇಲೆ ಕ್ಲಿಕ್ನ ಮಾಡಿ. ಎಂಟರ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ಬಂದು ನೀವು ಫಸ್ಟು ಇದು ಲೋಡ್ ಆಗಲಿ. ಲೋಡ್ ಆಗಿದ ತಕ್ಷಣ ಇಲ್ಲಿ ಫೈಲ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು. ನೆಕ್ಸ್ಟ್ ಇಲ್ಲಿ ನ್ಯೂನ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನಾವೊಂದು ಲೈಬ್ರರಿನ ಕ್ರಿಯೇಟ್ ಮಾಡೋಣ. ಏನಂತ ಅಂದರೆ SUB ಅಂತ ಟೈಪ್ ಮಾಡ್ತೀನಿ. ಸರಿನಾ? ಯಾಕಂದ್ರೆ ಎಷ್ಟೊಂದು ಲೈಬ್ರರಿ ಇದೆ ಗುರು. ಆನಂತರ ನೀವು ಇಲ್ಲಿ ಬಂದು ಅಟ್ಯಾಚ್ ಟು ಆ್ಯನ್ ಎಕ್ಸಿಸ್ಟಿಂಗ್ ಟೆಕ್ನಾಲಜಿ ಲೈಬ್ರರಿ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೀವು ಓಕೆ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. GPDK 9090 ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಲೋಡ್ ಆಗ್ತಾ ಇದೆ, ಆಗತ್ತೆ ಅದೊಂದು ನಿಮಿಷ. ಹಿಂಗೆ ತಿರುಗ್ತಾ ಇರೋದು ಗುರು. ಓಕೆ, ಅದೇ ಕ್ಲೋಸ್ ಆಯಿತು. ಇಲ್ಲಿ ಕ್ರಿಯೇಟ್ ಆಗಿದೆ ಅಂತ ಬಂದಿದೆ ನೋಡಿ, ಸಬ್ ಅಂತ. ಅದನ್ನು ವೆರಿಫೈ ಮಾಡ್ಕೊಳ್ಳೋಕ್ಕೆ ನೀವು ಇಲ್ಲಿ ಓಪನ್ ಮೇಲೆ ಹೋಗಬೇಕಾಗತ್ತೆ. ಸರಿನಾ? ನೀವು ಕೆಳಗಡೆ ಇದೆಯಲ್ಲ ಓಪನ್ನು. ಆನಂತರ ನೀವು ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಓಪನ್ ಆಗುತ್ತೆ ಗುರು. ಇಲ್ಲಿ ನೋಡಿ ಗುರು, ಏನಂದ್ರೆ ಟೈಪ್ ಮಾಡಿದ್ವಿ ಸಬ್ ಅಂತ, SUB ಸಬ್ ಇಲ್ಲಿದೆ, ಓಕೆನಾ? ನೆಕ್ಸ್ಟು ಇದನ್ನ ಏನು ಬೇಡ, ಕ್ಯಾನ್ಸಲ್ಲು. ಇದು ಬೇಡ, ಕ್ಯಾನ್ಸಲ್ ಮಾಡುವ. ಆನಂತರ ನೀವು ಇಲ್ಲಿ ಬಂದು ಫೈಲ್ ಮೇಲೆ ಕ್ಲಿಕ್ ಮಾಡಿ, ವ್ಯೂ ಮೇಲೆ ಕ್ಲಿಕ್ ಮಾಡಿ. ಈ ಕಡೆ ಬಂದು ಇಲ್ಲಿ ಸೆಲ್ ವ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇನ್ವರ್ಟರ್ ಅಂತ ಟೈಪ್ ಮಾಡಮ್ಮ, ಇನ್ವರ್ಟರ್, ಓಕೆನಾ? ನೆಕ್ಸ್ಟು ಓಕೆ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಸಾರಿ ಗುರು, ಇಲ್ಲಿ ನಾನು ಇದನ್ನು ಚೇಂಜ್ ಮಾಡಲಿಲ್ಲ, ಅದರಿಂದ ಸಬ್ಬಿಗೆ ಮಾಡ್ತಿರೋದಲ್ಲ. ಸಬ್ ಅದು ಇದ್ರ ಮೇಲೆ ಇರುತ್ತೆ. ಯಾಕಪ್ಪ ಅಂದರೆ ನಂದು ಇದರಲ್ಲೇ ಫೈಲ್ಸು ಜಾಸ್ತಿ ಇದೆ ಗುರು, ಸಖತ್ ಫೈಲ್ಸ್ ಇದೆ ಅದರಲ್ಲಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ, ಅಥವಾ ಅದೇನು ಆಲ್ಫಾಬೆಟಿಕಲ್ ಆರ್ಡರೋ ನನಗೂ ಗೊತ್ತಿಲ್ಲ. ಈಗ ಇದಿಷ್ಟು ಬಂತು. ಈಗ ನಮ್ಗೆ ಏನೇನು ಬೇಕು ಹೇಳು ಗುರು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಒಂದು PMOS. ಸಾರಿ ಗುರು, ಇದು PMOS ಇಂದ ಈ ಕಡೆ ಇದನ್ನ ಬರ್ದಿಲ್ಲ ನಾನಿಲ್ಲಿ. ಇದನ್ನು ಸಹ ಇಲ್ಲಿ ನೀವು ಬರಿಬೇಕು. ಸರಿನಾ? ನಾನು ಬಿಟ್ಬಿಟ್ಟೆ. PMOS NMOS. ಅಥವಾ ನಿಮಗೆ ನೀವು ಸಬ್ಸ್ಟ್ರೇಟ್ ಬರೆಯಲ್ಲ ಅಂದರೆ ಬೇಕಾದ್ರೆ ನಿಮಗೆ ಗೊತ್ತು PMOSಗೆ ಹಿಂಗೆ ಬರಿಬೋದು ಅಂತ.
ಜಾಸ್ತಿ ನಾವು ಕ್ಲಾಸಲ್ಲಿ ಹಿಂಗೆ ಬರ್ದಿರ್ತೀವಿ ಗುರು, ಟೈಮ್ ಉಳಿಸುಮ ಅಂತ. ರೈಟ್. ಇದು ವಿ ಡಿ ಡಿ ಜಿ ಎನ್ ಡಿ, ಈ ಕಡೆ ವಿ ಇನ್, ಈ ಕಡೆ ಬಂದು ವಿ ಔಟ್, ಈ ಥರನೂ ಬರಿಬೋದು. ನಾನು ಅದನ್ನ ಮಿಸ್ ಮಾಡಿದ್ದೆ, ಏನು ಮಾಡೋಕ್ಕಾಗಲ್ಲ, ಒಂದ್ಸತಿ ಆಗ್ತವೆ, ಕ್ಷಮಿಸ್ಬಿಡಿ ಸರಿನಾ. ಆನಂತರ ನೀವು ಇಲ್ಲಿ ಬಂದು ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ, ಇನ್ಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೆಕ್ಸ್ಟ್ ನೀವು ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ. ಬ್ರೌಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಬಂದು GPDಗೆ 090 ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹಂಗೆ ಎಳ್ಕೊ ಬಂದ್ರೆ ಇಲ್ಲಿ PMOS 1V ಅಂತ ಬರುತ್ತೆ. ಆನಂತರ ನೀವು ಇಲ್ಲಿ ಬಂದು ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ, ಇದನ್ನ ಕ್ಲೋಸ್ ಮಾಡಿ ಗುರು, ಅಷ್ಟೇ, ಇನ್ನೇನು ಇಲ್ಲ. ನೆಕ್ಸ್ಟ್ ಇದನ್ನ ಹೈಡ್ ಮಾಡಿ, ಒಂದು PMOSನ ಇಲ್ಲಿ ಹಾಕಿ. ಆನಂತರ ಇದು ಹೋಗ್ಬೇಕಂದ್ರೆ ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ. ಇದನ್ನ ಒಂಚೂರು ಹಿಂಗೆ ಝೂಮ್ ಎಲ್ಲ ಮಾಡ್ಕೋಬೋದು ಗುರು, ನಿಮ್ಗೆ ಹೆಂಗ್ ಬೇಕು ಹಂಗೆ ಝೂಮ್ ಮಾಡ್ಕೋಬೋದು. ಝೂಮ್ ಆಯಿತು. ಆನಂತರ ನೀವು ಮತ್ತೆ ಇಲ್ಲಿ ಐ ಮೇಲೆ ಕ್ಲಿಕ್ ಮಾಡಿ, ಅಥವಾ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ, ಇನ್ಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಐ ಮೇಲೆ ಕ್ಲಿಕ್ ಮಾಡ್ಬೋದು. ಈಗ ಒಂದು PMOS ಆಯಿತು. ನೆಕ್ಸ್ಟ್ ಏನು ಬೇಕು ಹೇಳಿ, ಒಂದು NMOS ಬೇಕು. ಓಕೆನಾ. ನೆಕ್ಸ್ಟ್ NMOS 1V, ಡನ್. ನೆಕ್ಸ್ಟು ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬಂದು ಹೈಡ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಹೈಡ್ ಮೇಲೆ ಕ್ಲಿಕ್ ಮಾಡಿ, ಇದು ನೇರ ಅಲೈನ್ ಮಾಡಿ, ಸರಿನಾ. ಓಕೆನಾ. ನೆಕ್ಸ್ಟ್ ಇಲ್ಲಿ ಬಂದು ಗುರು ಕ್ರಿಯೇಟ್ ಮೇಲೆ ಬಂದು ವೈರ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ವೈರ್ ಮೇಲೆ ಕ್ಲಿಕ್ ಮಾಡಿ, ವೈರ್ ಬರುತ್ತೆ. ಆನಂತರ ಇಲ್ಲಿಂದ ಇಲ್ಲಿಗೆ ಒಂದನ್ನ ಎಳೀರಿ. ಆನಂತರ ಇಲ್ಲಿ ನಾವು VDDಗೆ ಸುಮ್ಮನೆ ಒಂದು ಮಾಡಿ ಇಟ್ಕೊಂಡಿರೋಣ, ಯಾಕಂದರೆ ಸಬ್ಸ್ಟ್ರೇಟ್ ಆಗಬೇಕಲ್ಲ. ಮತ್ತೆ ಇಲ್ಲಿ W ಮೇಲೆ ಕ್ಲಿಕ್ ಮಾಡಿ, ಹಿಂಗೆ ಎಳ್ಕೊ ಬಂದು ಈ ಕಡೆಗೆ ಬಂದು ಇಲ್ಲಿ ಹಾಕಿ, ಸರಿನಾ. ಆನಂತರ ಇಲ್ಲಿ ಬಂದು W ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿಗೆ ಬನ್ನಿ. ಮತ್ತೆ ಇಲ್ಲಿ ಬಂದು W ಮೇಲೆ ಕ್ಲಿಕ್ ಮಾಡಿ, ಇದನ್ನ ಈ ಕಡೆ ಎಳ್ಕೊಂಡೋಗಿ ಇಲ್ಲಿಗೆ ತಂದು ನಿಲ್ಲಿಸಿ. ಆನಂತರ ನಮ್ಮ ಈಗ ಏನು ಹೇಳಿ, ಇನ್ಪುಟ್ಗೆ ಇಲ್ಲಿ W ಮೇಲೆ ಕ್ಲಿಕ್ ಮಾಡಿ, ಆನಂತರ ಇಲ್ಲಿಗೆ ಬನ್ನಿ. ಆನಂತರ ಇಲ್ಲಿಗೆ ಬನ್ನಿ. ಓಕೆ, ಇದು F ಮೇಲೆ ಕ್ಲಿಕ್ ಮಾಡಿದ್ರೆ ಕರೆಕ್ಟಾಗಿ ಅಲೈನ್ ಆಗುತ್ತೆ. ನೆಕ್ಸ್ಟ್ ಈಗ ನಮಗೆ ಬೇಕಾಗಿರೋದು ಬಂದು ವಿ ಪಲ್ಸು ಮತ್ತು ವಿ ಇನ್ನು ಮತ್ತು GND ಇನ್. ಆನಂತರ ನೀವು ಬಂದು ಇಲ್ಲಿ ಐ ಮೇಲೆ ಕ್ಲಿಕ್ನ ಮಾಡಿ. ನೆಕ್ಸ್ಟ್ ಇಲ್ಲಿ ಬ್ರೌಸ್ಗೆ ಹೋಗಿ. ಈಗ ನೀವು ಅನಲಾಗ್ ಲಿಬ್ಗೆ ಹೋಗ್ಬೇಕಾಗತ್ತೆ, ಸರಿನಾ. ಅನಲಾಗ್ ಲಿಬ್ಗೆ ಹೋಗಿ ಆಮೇಲೆ ಹಿಂಗೆ ಎಳ್ಕೊ ಬನ್ನಿ ಇವರು. ಇಲ್ಲಿ ಬಂದರೆ ನಿಮಗೆ VDC ಸಿಗುತ್ತೆ. ಫಸ್ಟ್ VDCನ ಹಾಕೋಣ, ಆಮೇಲೆ ವಿ ಪಲ್ಸ್ನ ಹಾಕೋಣ. ಇಲ್ಲಿ ಇದನ್ನ ಕ್ಲೋಸ್ನ ಮಾಡಿ. ಆನಂತರ ಇಲ್ಲಿ ಬಂದು ಇಲ್ಲಿರತ್ತೆ ನೋಡಿ ಗುರು, DC ವೋಲ್ಟೇಜ್ 1 ವೋಲ್ಟು. 1 ಮೇಲೆ ಕ್ಲಿಕ್ ಮಾಡಿ, ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಐಡ್ನ ಮೇಲೆ ಕ್ಲಿಕ್ನ ಮಾಡಿ. ಆನಂತರ ಇದಿಷ್ಟ ಆಯ್ತಲ್ಲ, ಇಲ್ಲಿ ಬಂದು ಪ್ಲೇಸ್ನ ಮಾಡಿ. ಇದನ್ನ ಈ ಒಂಚೂರು ಈ ಮೂಲೆಗೆ ಬಂದು ಪ್ಲೇಸ್ ಮಾಡಿ. ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ. ಆನಂತರ W ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿಂದ ತಗೊಂಡೋಗಿ ನಿಮ್ಗೆ ಹೆಂಗೆ ಕರೆಕ್ಟಾಗಿ ಆಗುತ್ತೋ ಇಲ್ಲಿಗೆ ತಂದು ನಿಲ್ಲಿಸಿ. ಎಸ್ಕೇಪ್ ಮೇಲೆ ಕ್ಲಿಕ್ನ ಮಾಡಿ, ಸರಿನಾ. ಮತ್ತೆ ಇನ್ಸ್ಟೆನ್ಸ್ಗೆ ಹೋಗಿ. ಈಗ ಇದಕ್ಕೆ ಗ್ರೌಂಡ್ ಬೇಕು ಅಲ್ವಾ, ಆಮೇಲೆ ಗ್ರೌಂಡ್ ಹಾಕ್ಕೊಳ್ಳೋಣ. ಈಗ ಫಸ್ಟು ವಿ ಪಲ್ಸ್ನ ಹಾಕೋಬಿಡುಮ, ಸರಿನಾ. ಇಲ್ಲೇ ವಿ ಪಲ್ಸು ಇರುತ್ತೆ, ಇಲ್ಲೇ ನೋಡಿ, ಇಲ್ಲೇ ವಿ ಪಲ್ಸ್ ಇದೆ. ಕ್ಲೋಸ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಗುರು ಇದು DC ವೋಲ್ಟೇಜ್ ಬಂದು ನೀವು 1 ವೋಲ್ಟ್ನ ಕೊಡಿ, ಆಯಿತಾ. ಆನಂತರ ನೀವು ಇಲ್ಲಿ ಬಂದು ವೋಲ್ಟೇಜ್ 1 ಎಷ್ಟು 0ನೇ ಇರಲಿ, ವೋಲ್ಟೇಜ್ 2 ಬಂದು ಇದನ್ನ 1 ವೋಲ್ಟ್ನ ಮಾಡಿ. ನೆಕ್ಸ್ಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಪೀರಿಯಡ್ನ ನಾವು ಗುರು ಸಿಂಪಲ್ ಆಗಿ ಬಂದು 20 ನ್ಯಾನೋ ತಗೊಳ್ಳೋಮ, ಸರಿನಾ. ಓಕೆನಾ, 20 ನ್ಯಾನೋ ತಗೋತೀವಿ. ಈ ಡಿಲೇ ಟೈಮ್ ಏನು ಬೇಡ, ಸಾರಿ, ಇದನ್ನ ಸ್ಮಾಲ್ ಎನ್ನಲ್ಲೇ ಟೈಪ್ ಮಾಡಿ, ಇದನ್ನ 20 ನ್ಯಾನೋ. ಓಕೆ, ನೆಕ್ಸ್ಟ್ ಡಿಲೇ ಟೈಮ್ ಬೇಡ, ರೈಸ್ ಟೈಮ್ ಬೇಡ, ಫಾಲ್ ಟೈಮ್ ಬೇಡ. ಪಲ್ಸ್ ವೇಟು 10 ನ್ಯಾನೋ. ಓಕೆನಾ, ಅಂದರೆ ಕರೆಕ್ಟಾಗಿ ಅರ್ಧ ಇರಲಿ ಅಂತ. ಇದಿಷ್ಟೇ, ಇನ್ನೇನು ಇಲ್ಲ. ನೆಕ್ಸ್ಟು 5 ಮೇಲೆ ಕ್ಲಿಕ್ನ ಮಾಡಿ. ಇದನ್ನ ತಗೊಬಂದು ಈ ಮೂಲೆಗೆ ಕೂರಿಸಿ ಗುರು. ಓಕೆನಾ, ಈಗ ಇದಿಷ್ಟ ಆಯಿತು, ಡನ್. ನಮ್ಮ ಕೆಲಸ ಇಲ್ಲಿ ತನಕ ಆಯಿತು. ಬೇಕಾದ್ರೆ ಇಲ್ಲಿ ನೀವು ಮಾಡಿರೋದು ಕೂತಿದೆಯಾ ಅಂತ ನೋಡೋಕ್ಕೆ ಇಲ್ಲಿ ಇದ್ರ ಮೇಲೆ ಬಂದು ಕ್ಲಿಕ್ನ ಮಾಡಿ. ಇಲ್ಲಿ ಕ್ಯೂ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಕೊಟ್ಟಿರೋ ವ್ಯಾಲ್ಯೂಸ್ ಕೂತಿದೆಯಾ ಇಲ್ವಾ ಪ್ರತಿಯೊಂದು ಗೊತ್ತಾಗುತ್ತೆ. ನೆಕ್ಸ್ಟು ರಾಂಗ್ನ ಮೇಲೆ ಕ್ಲಿಕ್ನ ಮಾಡಿ, ಸರಿನಾ. ನೆಕ್ಸ್ಟ್ ಬಂದು ಇಲ್ಲಿ ಈಗ ನಮಗೆ ಬೇಕಾಗಿರೋದು ಗ್ರೌಂಡು 3 ಬೇಕು. ನೆಕ್ಸ್ಟ್ ಇಲ್ಲಿ ಬನ್ನಿ. ನೆಕ್ಸ್ಟ್ ಆ್ಯಡ್ ಇನ್ಸ್ಟೆನ್ಸ್ ಮೇಲೆ ಹೋಗಿ, ಇಲ್ಲಿ ಬಂದು ಬ್ರೌಸ್ ಮೇಲೆ ಹೋಗಿ, G ಅಲ್ವಾ, G ಜಾಗಕ್ಕೆ ತಗೊಂಡೋಗಿ. ABCDEF GND ಅಂತ ಇದೆಯಲ್ಲ ಅದು, ಸರಿನಾ. ನೆಕ್ಸ್ಟು ಕ್ಲೋಸ್ ಮೇಲೆ ಕ್ಲಿಕ್ನ ಮಾಡಿ. ನೆಕ್ಸ್ಟು ಐಡ್ ಮೇಲೆ ಕ್ಲಿಕ್ನ ಮಾಡಿ. ನೆಕ್ಸ್ಟು ಇದನ್ನ ಇಲ್ಲಿ ಪ್ಲೇಸ್ ಮಾಡಿ. ನೆಕ್ಸ್ಟು ಒಂದ್ಸತಿ ಇದನ್ನ ಇಲ್ಲಿ ಪ್ಲೇಸ್ ಮಾಡಿ.
ಆ ನಂತರ ನೀವು ಬಂದು ಮತ್ತೆ ಇದನ್ನ ಇಲ್ಲಿ ಬಂದು ಪ್ಲೇಸ್ನ ಮಾಡಬೇಕಾಗತ್ತೆ. ಆ ನಂತರ ಇದನ್ನ ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು WO. ಓಕೆ, ನೆಕ್ಸ್ಟು ಇವೆರಡನ್ನ ಕನೆಕ್ಟ್ ಮಾಡಿ. ನೆಕ್ಸ್ಟು ಇಲ್ಲಿಂದ ತಗೊಬಂದು ಇಲ್ಲಿಗೆ ಕನೆಕ್ಟ್ ಮಾಡಿ. ಓಕೆ, ಇದು ಕನೆಕ್ಟ್ ಮಾಡಾಯಿತು. ಆನಂತರ ಗುರು ಇಲ್ಲಿಂದ ಇಲ್ಲಿಗೊಂದು ಕನೆಕ್ಷನ್ನ ಮಾಡಿ. ನೆಕ್ಸ್ಟ್ ಎಫ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕ್ಲಿಯರಾಗಿ ಕಾಣ್ತಾ ಇದೆ. ಇದನ್ನೊಂಚೂರು ಮಿನಿಮೈಸ್ ಮಾಡೋಣ ಆಯಿತಾ. ಯಾಕಪ್ಪ ಅಂದರೆ ನಾವಿಲ್ಲಿ ಕ್ಲಿಕ್ ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇದು ಏನಾದ್ರು ಇದೆಯಾ ಇಲ್ವಾ ಅದು ಇದರಲ್ಲಿ ಬರೋದೇ ಗುರು. ಇಲ್ಲಿದೆ ನೋಡಿ, ಈ ಒಂದು ಟ್ಯಾಬಲ್ಲಿ ಬರುತ್ತಾಯ್ತಾ. ಸ್ಕಿಮ್ಯಾಟಿಕ್ ಸೇವ್ಡ್ ವಿತ್ ನೋ ಎರರ್ಸ್ ಬಂದರೆ ನಮಗೆ ಖುಷಿ. ಇಲ್ಲಿ ಮತ್ತೆ ಇದನ್ನು ಎಫ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇವಾಗ ಕರೆಕ್ಟಾಗಿ ಅಡ್ಜಸ್ಟ್ ಆಯಿತು. ನೆಕ್ಸ್ಟು ಬಂದು ಇಲ್ಲಿ ಲಾಂಚ್ ಅಂತ ಇದೆಯಲ್ಲ ಗುರು, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ನೀವು ಲಾಂಚ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನೆಕ್ಸ್ಟು ADL ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆ ನಂತರ ಗುರು ಇಲ್ಲಿ ಬಂದು ನೀವು ಸೆಟಪ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಸೆಟಪ್ ಮೇಲೆ ಕ್ಲಿಕ್ನ ಮಾಡಿ. ಆ ನಂತರ ನೀವು ಮಾಡೆಲ್ ಲೈಬ್ರರೀಸ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಇದು QPDK 090 ಸೆಲೆಕ್ಟ್ ಆಗಿರುತ್ತೆ. ಒಂದೊಂದ್ಸತಿ ಇದು ಸೆಲೆಕ್ಟ್ ಆಗಿರಲ್ಲ, ಸರಿನಾ. ಇದು ನೀವು ಚೆಕ್ ಮಾಡಬೇಕಾಗತ್ತೆ. ಆ ನಂತರ ನೀವು ಬಂದು ಈಗ ನಾವು ಯಾವ್ಯಾವ ಅನಾಲಿಸಿಸ್ ಮಾಡ್ಬೇಕು ಹೇಳಿ. ಒಂದು ಟ್ರಾನ್ಸಿಯೆಂಟ್ ಅಲ್ವಾ, ಚೂಸ್ ಮಾಡಿ. ಟ್ರಾನ್ಸಿಯೆಂಟ್ ಮೇಲೆ ಕ್ಲಿಕ್ನ ಮಾಡಿ. ಆ ನಂತರ ಇದು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಬಂದು ಟ್ರಾನ್ಸಿಯೆಂಟ್ ಸ್ಟಾಪ್ ಟೈಮ್ ಬಂದು 100 ನ್ಯಾನೋನ ಕೊಡಿ, ಸರಿನಾ. 100 ನ್ಯಾನೋ. ಇದು ಬಂದು ಮಾಡರೇಟ್ ಇರಲಿ ಅಕ್ಯುರೇಸಿ, ಓಕೆನಾ. ನೆಕ್ಸ್ಟು ಇದನ್ನ ಓಕೆ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಈಗ ಇದಿಷ್ಟು ಆಯಿತು. ಆ ನಂತರ ನೀವು ಬಂದು ಇಲ್ಲಿ ನೆಕ್ಸ್ಟು ಔಟ್ಪುಟ್ಸ್ ಟು ಬಿ ಪ್ಲಾಟೆಡ್, ಓಕೆನಾ. ಸೆಲೆಕ್ಟ್ ಆನ್ ಸ್ಕಿಮ್ಯಾಟಿಕ್ ಮೇಲೆ ಕ್ಲಿಕ್ ಮಾಡಿ. ಒಂದು ಇಲ್ಲಿ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಇದಿಷ್ಟು ಸೆಲೆಕ್ಟ್ ಆಯಿತು. ಔಟ್ಪುಟ್ಗೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ, ಸರಿನಾ. ಇದು ನೆಟ್ 4 ಅಂತ ಇದೆ. ನೆಟ್ 4 ಇನ್ಪುಟ್ಟು, ನೆಟ್ 9 ಔಟ್ಪುಟ್ಟು. ಇದು ಕರೆಕ್ಟಾಗಿ ಬಂದಿರತ್ತೆ ಈ ರೀತಿ. ಆನಂತರ ನೀವು ಇಲ್ಲಿ ಬಂದು ರನ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ, ಸರಿನಾ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ನೋಡಿ ಇಲ್ಲಿ ರನ್ ಆಗ್ತಾ ಇದೆ. ಯಾವುದು ವೇವ್ ಫಾರ್ಮ್ ಬರುತ್ತೆ. ಈಗ ಈ ರೀತಿ ಬಂದಿದೆಯಲ್ಲ, ಈಗ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ರೀತಿ ಆಯಿತು. ಇಲ್ಲಿ ನೋಡಿ ಗುರು, ಅದೊಂಚೂರು ಡಿಲೇ ಇದ್ದೇ ಇರುತ್ತೆ. ನೋಡಿ ಗುರು, 1 ಇದ್ದಾಗ ಔಟ್ಪುಟ್ಟು 0, ಇನ್ಪುಟ್ಟು 0 ಇದ್ದಾಗ ಔಟ್ಪುಟ್ಟು 1, ಸರಿ ಅಲ್ವಾ. ಓಕೆ, ಯಾವ್ದು ಇನ್ಪುಟ್ ಯಾವ್ದು ಔಟ್ಪುಟ್ಟು ಇಲ್ಲ ಗೊತ್ತಾಗತ್ತೆ ನಿಮ್ಗೆ. ಇಲ್ಲಿ ಬಂದ್ರೆ ಇದು ಬಂದು ರೆಡ್ ಕಲರ್ ಇರೋದು ಬಂದು ಇನ್ಪುಟ್, ಗ್ರೀನ್ ಕಲರ್ ಇರೋದು ಬಂದು ಔಟ್ಪುಟ್. ಕರೆಕ್ಟಾಗಿ ಅಲೈನ್ ಆಗಿದೆ, ಸರಿನಾ. ಇವಾಗ ನಮ್ದು ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದು ನೋಡಿ ಮುಗಿಸಾಯ್ತು. ಓಕೆ, ನೆಕ್ಸ್ಟು ಇದನ್ನ ನೋಡಿದೀವಲ್ಲ, ಇದನ್ನ ಕ್ಲೋಸ್ ಮಾಡಿರೋಣ. ಬೇಕಾದ್ರೆ ಮತ್ತೆ ಓಪನ್ ಮಾಡುಮ. ಮತ್ತೇನು ಬೇಕಾಗಲ್ಲ. ನೆಕ್ಸ್ಟ್ ಇದನ್ನು ಸಹ ಬೇಕಾಗಲ್ಲ, ಆದರೆ ಬಟ್ ಇರಲಿ. ನೆಕ್ಸ್ಟು ಇದನ್ನ ಒಂಚೂರು ಈ ಕಡೆ ಸ್ವೈಪ್ ಮಾಡಿ. ಇದನ್ನ ಹಿಂಗೆ ಇಲ್ಲ ಕ್ಲೋಸ್ ಮಾಡಿರ್ತೀನಿ, ಅದು ರನ್ ಆಗುತ್ತೆ. ಆನಂತರ ನೆಕ್ಸ್ಟ್ ನೀವು ಬಂದು ಅನಾಲಿಸಿಸ್ ಮೇಲೆ ಕ್ಲಿಕ್ ಮಾಡಿ. ಚೂಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟು ಇದು DC ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಬಂದು ಸೇವ್ DC ಆಪರೇಟಿಂಗ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೀವು ಬಂದು ಇಲ್ಲಿ ಕಾಂಪೊನೆಂಟ್ ಪ್ಯಾರಾಮೀಟರ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಕಾಂಪೊನೆಂಟ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಕಾಂಪೊನೆಂಟ್ ಮೇಲೆ ಬಂದು ಇಲ್ಲಿ ಕ್ಲಿಕ್ನ ಮಾಡಿ. ಈ ನೆಕ್ಸ್ಟು ಇಲ್ಲಿ DC ಅಂತ ಇರೋದು ನೋಡಿ ಗುರು, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ, ಸರಿನಾ. ನೆಕ್ಸ್ಟ್ ಇಲ್ಲಿ ಬಂದು ಗುರು, ಇಲ್ಲಿ DC VDC ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಆನಂತರ ಮತ್ತೆ ಇಲ್ಲಿಗೆ ಬರಬೇಕಾಗುತ್ತೆ. ಆನಂತರ ಇಲ್ಲಿ ಬಂದು ಇದನ್ನ ಸ್ಟಾರ್ಟು ಸ್ಟಾಪು 0 ಸ್ಟಾಪು 1 ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಓಕೆ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಸಾರಿ, ಇಲ್ಲಿ ಬಂದು ನೀವು ಬಂದು VDCನ ಕ್ಲಿಕ್ ಮಾಡಬೇಕಾಗುತ್ತೆ, ಸರಿನಾ. ಅದು VDC ಸೆಲೆಕ್ಟ್ ಆಗಿಲ್ಲ ಅಂತ ಅನ್ಕೋತೀನಿ. ಇಲ್ಲಿ ಮತ್ತೆ ಇಲ್ಲಿ ಬಂದು VDC ಸೆಲೆಕ್ಟ್ ಆಯಿತು. ನೋಡಿ ಗುರು, ಈಗ ಇಲ್ಲಿ VDC ಸೆಲೆಕ್ಟ್ ಆಗಿದೆ. ನೆಕ್ಸ್ಟು ಇದನ್ನ ಓಕೆ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಕೆಲಸ ಮುಗಿಯಿತು. ಇವಾಗ ನಾವು ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಯಿತು, ನೋಡಾಯಿತು. ಈಗ ನಾವು DC ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡಬೇಕಾಗುತ್ತೆ. ಈಗ DC ಕ್ಯಾರೆಕ್ಟರಿಸ್ಟಿಕ್ಸು ಇದನ್ನ ನೀವು ರನ್ನ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಈಗ ಇದು ರನ್ ಆಗ್ತಾ ಇದೆ. ಈಗ ನೋಡಿ ಇವರು DC ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ.
ನೋಡಿ ಇವರು ಪರ್ಫೆಕ್ಟ್ ಆಗಿ ಬಂದಿದೆ ಡಿ ಸಿ ಕ್ಯಾರೆಕ್ಟರಿಸ್ಟಿಕ್ಸ್. ಯಾ ಗುರು ಈ ಒಂದು ವಿಡಿಯೋದಲ್ಲಿ ನಾವು ಡಿ ಸಿ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ನೋಡಿದ್ವಿ. ಕ್ಲಿಯರ್ ಕಟ್ ಆಗಿ ಅರ್ಥನೂ ಸಹ ಮಾಡ್ಕೊಂಡಿದೀವಿ. ನಾನು ಇದೇ ರೀತಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಬಂದು ಈ ಸಿಂಬಲ್ ನ ಕ್ರಿಯೇಟ್ ಮಾಡೋಣ. ಅದಕ್ಕೆ ಸಹ ನಾನು ಇನ್ನೊಂದು ಇದ್ರಲ್ಲೇ ಫೈಲ್ ನ ಕ್ರಿಯೇಟ್ ಮಾಡಿ ಹೇಳ್ಕೊಡ್ತೀನಿ. ಇವಾಗಲೇ ಹೇಳ್ಕೊಟ್ಟಿದ್ರೆ ಸ್ಟಾರ್ಟಿಂಗ್ ಕಲಿತಿರುವಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಸರಿನಾ? ಅದರಿಂದ ಬೇಡ, ನಿಧಾನಕ್ಕೆ ನೀಟಾಗಿ ಸ್ಪಷ್ಟವಾಗಿ ಕಲಿಯೋಣ. ಅವಾಗ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗತ್ತೆ. ಅದರಿಂದ ನಾನೇನಪ್ಪ ಹೇಳ್ತಾ ಇದ್ದೀನಪ್ಪ ಅಂದ್ರೆ ಈ ವಿಡಿಯೋದಲ್ಲಿ ಇಷ್ಟು ಸಾಕು ಗುರು. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ಬಂದು ಇದನ್ನ ಸಹ ಸಿಂಬಲ್ ನ ಮಾಡುವ, ಸರಿನಾ? ಸಿಂಬಲ್ ಮಾಡಿ ಅಲ್ಲೂ ಸಹ ಔಟ್ಪುಟ್ ನ ವೆರಿಫೈ ಮಾಡುವ. ಆಮೇಲೆ ನೆಕ್ಸ್ಟ್ ನಮ್ಮ ನ್ಯಾಂಡ್ ಗೇಟು, ನಾರ್ ಗೇಟು, ನೆಕ್ಸ್ಟ್ ಟ್ರಾನ್ಸ್ಮಿಷನ್ಸ್ ಗೇಟ್ಸ್ ಅದ್ರ ಮೇಲೆ ನಾವು ಫೋಕಸ್ ಮಾಡುವ. ನಿಮ್ ಸಪೋರ್ಟ್ ನಮಗೆ ತುಂಬಾ ಬೇಕು. ನೀವು ಸಿಂಬಲ್ಸ್ ಎಲ್ಲ ಕ್ಲಿಯರ್ ಆಗಿ ಕಲ್ತ್ಕೊಬಿಟ್ರೆ ಗುರು ತುಂಬಾ ಈಸಿ ಆಗತ್ತೆ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಒಂದೇ ವಿಡಿಯೋದಲ್ಲಿ ಸಹ ನಾವೆಲ್ಲ ಚೆಕ್ ಮಾಡೋಣ. ಒಂದೇ ವಿಡಿಯೋದಲ್ಲಿ ಸಿಂಬಲ್ ಮತ್ತೆ ಒಂದೇ ವಿಡಿಯೋದಲ್ಲಿ ನಮ್ಮ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್, ಡಿ ಸಿ ಕ್ಯಾರೆಕ್ಟರಿಸ್ಟಿಕ್ಸ್, ಸ್ಕಿಮ್ಯಾಟಿಕ್ ಇಷ್ಟು ಸಹ ಒಂದೇ ವಿಡಿಯೋದಲ್ಲಿ ಇರತ್ತೆ. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಹೊಡೀರಿ ಲೈಕ್. ಜೊತೆಗೆ ನೀವು ಇನ್ನೂ ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.